ಖಾಸಗಿ ಐಟಿಐ ತರಬೇತಿ ಸಂಸ್ಥೆಯ ಭ್ರಷ್ಟಾಚಾರ ಕರ್ಮಕಾಂಡ ಹೇಗಿದೆ ನೋಡಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟವಾಡುತ್ತಿರುವ ಶ್ರೀರಾಮೇಶ್ವರ ಐಟಿಐ ರಾಮದುರ್ಗ ಮತ್ತು ಕೈಗಾರಿಕಾ ಇಲಾಖೆ ಅಧಿಕಾರಿಗಳು ಕಳೆದ 3-4 ವರ್ಷಗಳಿಂದ ಓನ್ಲಿ ಪ್ಯಾಂಪ್ಲೇಟ್ನಲ್ಲಿ ನಡೆಯುತ್ತಿರುವ ಶ್ರೀರಾಮೇಶ್ವರ ಐಟಿಐ ಕೈಗಾರಿಕಾ ಸಂಸ್ಥೆ ರಾಮದುರ್ಗ. ಹೌದು ವೀಕ್ಷಕರೇ, ಇದು ಎಲ್ಲಿ ಅಂತೀರಾ ಬನ್ನಿ ತೋರಿಸ್ತೀವಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ರಾಮದುರ್ಗ ಪಟ್ಟಣದಲ್ಲಿರುವ ಶ್ರೀರಾಮೇಶ್ವರ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹಳೆ ಬಸ್ ನಿಲ್ದಾಣ ಹತ್ತಿರ ಸಂತೋಷ್ ವೈನ್ ಶಾಪ್ ಪಕ್ಕದಲ್ಲಿರುವ ಈ ಸಂಸ್ಥೆ ಬಗ್ಗೆ ಸಾರ್ವಜನಿಕರು ಮಾತನಾಡುವುದನ್ನ ಕೇಳಿಕೊಂಡು ಬರೋಣ ಬನ್ನಿ. ಹೌದು ವೀಕ್ಷಕರೇ, ಈ ಸಂಸ್ಥೆ ಬಗ್ಗೆ ವಿಚಾರಿಸಿದಾಗ ಶ್ರೀರಾಮೇಶ್ವರ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸದೇ ಇದ್ರೂ ಕೂಡ ಸಂಸ್ಥೆಯ ಅಧ್ಯಕ್ಷರಾದ ರವಿಕುಮಾರ್ ಜಿ ಗೆದ್ದಲಮರಿ ಇವರು ವಿದ್ಯಾರ್ಥಿಗಳಿಂದ ಸಾವಿರಾರು ರೂಪಾಯಿ ಹಣವನ್ನ ಪಡೆದು ತರಬೇತಿಗೆ ಪ್ರವೇಶ ಮಾಡಿಕೊಂಡು ಯಾವುದೇ ತರಬೇತಿಯನ್ನ ನೀಡದೆ ನೇರವಾಗಿ ಪರೀಕ್ಷೆಗೆ ಹಾಜರುಪಡಿಸಿದ್ದಾರೆ. ಇವರು ವಿದ್ಯಾರ್ಥಿಗಳಿಗೆ ಮೋಸ ಮಾಡಿ ಕೇವಲ ಹಣ ಗಳಿಸುವುದು ಉದ್ಯೋಗ ಮಾಡುತ್ತಾರೆ. ಈ ಸಂಸ್ಥೆಗೆ ಸಂಬಂಧಪಟ್ಟ ಮಾಹಿತಿಯನ್ನ ಪಡೆಯಲು ನಮ್ಮ ಭಾರತ ವೈಭವ ಕನ್ನಡ ದಿನಪತ್ರಿಕೆಯ ವರದಿಗಾರರು ಹಾಗೂ ಆರ್ಟಿಐ ಕಾರ್ಯಕರ್ತರಾದ ಮಂಜುನಾಥ್ ಕಲಾತಿ ಅವರು ಈ ಸಂಸ್ಥೆಯ ಬಗ್ಗೆ ಗಮನಕ್ಕೆ ತೆಗೆದುಕೊಂಡು ಬೆನ್ನಟ್ಟಿ ಹೊರಟಾಗ ಹಲವಾರು ಸಮಸ್ಯೆಗಳು ಎದುರಾದವು. ಆದರೂ ಕೂಡ ಛಲ ಬಿಡದೆ ಕೆಲವು ಮಾಹಿತಿ ಹಕ್ಕಿನ ಪ್ರಕಾರ ಮಾಹಿತಿಗಳನ್ನು ಸಂಗ್ರಹಿಸಿ ಈ ಸಂಸ್ಥೆಯ ಭ್ರಷ್ಟಾಚಾರ ನಡೆಯುತ್ತಿರುವ ಬಗ್ಗೆ ಜಂಟಿ ನಿರ್ದೇಶಕರು ಬೆಳಗಾವಿ ವಿಭಾಗೀಯ ಕಚೇರಿ ಹುಬ್ಬಳ್ಳಿಯ ಜಂಟಿ ನಿರ್ದೇಶಕರಾದ ಬಸವಪ್ರಭು ಹಿರೇಮಠ ಅವರಿಗೆ ಮನವಿ ಅರ್ಜಿ ಮೂಲಕ ಗಮನಕ್ಕೆ ತರುತ್ತಾರೆ. ದಿನಾಂಕ 9/9/2024 ಜಂಟಿ ನಿರ್ದೇಶಕರು ಬೆಳಗಾವಿ ವಿಭಾಗೀಯ ಕಚೇರಿ ಹುಬ್ಬಳ್ಳಿ ಜಂಟಿ ನಿರ್ದೇಶಕರಾದ ಬಸವಪ್ರಭು ಹಿರೇಮಠ ಅವರು ಬಂದು ಸಂಸ್ಥೆಯನ್ನ ಪರಿಶೀಲಿಸಿ ಸ್ಥಳೀಯ ಸಹಕಾರಿ ಐಟಿಐ ರಾಮದುರ್ಗ ಪ್ರಾಚಾರ್ಯರು ಇಮಾಮ್ ಸಾಬ್ ಮುಲ್ಲಾ ಅವರಿಗೆ ಪರಿಶೀಲನೆ ಮಾಡಿ ವರದಿ ನೀಡಿ ಎಂದು ಹೇಳಿ ಹೋಗ್ತಾರೆ. ಈ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಮತ್ತು ಬದಲಾಗಿ ಸಂಸ್ಥೆಯ ಸ್ಥಳದಲ್ಲಿ HRS ಟ್ರೇಡಿಂಗ್ ಕಂಪನಿ ನಡೆಯುತ್ತಿದೆ ಎಂದು ವರದಿ ಸಲ್ಲಿಸಿದ್ದಾರೆ. ನಂತರ ಮೇಲಾಧಿಕಾರಿಗಳಿಗೆ ವರದಿ ಬಂದ ಮೇಲೆ ಶ್ರೀರಾಮೇಶ್ವರ ಖಾಸಗಿ ಕೈಗಾರಿಕಾ ಸಂಸ್ಥೆ ರಾಮದುರ್ಗ ಇವರ 2024-25ನೇ ಸಾಲಿಗೆ ಯಾವುದೇ ಪ್ರವೇಶವನ್ನು ಪಡೆದುಕೊಳ್ಳಲು ನಿರ್ಬಂಧಿಸಿದೆ ಎಂದು ಮತ್ತು ಸ್ಥಳೀಯ ಮರು ಸಂಯೋಜನೆ ಹೊಂದಿರುವವರಿಗೆ ಯಾವುದೇ ವಿದ್ಯಾರ್ಥಿಗಳ ಪ್ರವೇಶವನ್ನು ಪಡೆದುಕೊಳ್ಳಲು ನಿರ್ಬಂಧಿಸಿದ ಬಗ್ಗೆ ನಮ್ಮ ವರದಿಗಾರರಾದ ಮಂಜುನಾಥ್ ಕಲಾತಿ ಅವರು ಮೇಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಸಂಸ್ಥೆಯವರು ಮೇಲಾಧಿಕಾರಿಗಳ ಆದೇಶವನ್ನು ಉಲ್ಲಂಘಿಸಿ ಪ್ರವೇಶಗಳನ್ನು ಪಡೆದುಕೊಂಡಿದ್ದಾರೆ. ಇದರ ಬಗ್ಗೆ ಜೆಡಿ ಅವರಿಗೆ ದೂರವಾಣಿ ಮೂಲಕ ಮಂಜುನಾಥ್ ಕಲಾತಿ ಅವರು ಕೇಳಿದಾಗ ಈ ಸಂಸ್ಥೆ ಮೇಲೆ ಎಫ್ಐಆರ್ ಮಾಡಲು ಹೇಳಿದ್ದೇನೆ ಎಂದು ಹೇಳ್ತಾರೆ. ಇಲ್ಲಿವರೆಗೂ ಎಫ್ಐಆರ್ ಆಗಿರುವುದಿಲ್ಲ ಎಂದು ನಮ್ಮ ವರದಿಗಾರರು ತಿಳಿಸುತ್ತಾರೆ. ನೋಡಿ ವೀಕ್ಷಕರ, ಜಂಟಿ ನಿರ್ದೇಶಕರು ಸಂಸ್ಥೆಯವರ ಬೆಂಬಲವಾಗಿ ನಿಂತು ಅವರಿಂದ ರಕ್ಷಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಇದನ್ನು ಅರಿತ ನಮ್ಮ ಪತ್ರಿಕೆ ವರದಿಗಾರರಾದ ಮಂಜುನಾಥ್ ಕಲಾತಿ ಅವರು ಇಲಾಖೆ ಆಯುಕ್ತರಿಗೆ ಸಂಸ್ಥೆಯವರ ಮೇಲೆ ಮತ್ತು ಪರಿವೀಕ್ಷಣಾ ಮಾದರಿ ಅಧಿಕಾರಿಗಳ ಮೇಲೆ ಹಾಗೂ ಜಂಟಿ ನಿರ್ದೇಶಕರ ಮೇಲೆ ಕ್ರಮ ಕೈಗೊಳ್ಳಲು ಮನವಿ ನೀಡುತ್ತಾರೆ. ಕೇಳಿಬಂದಿದೆ, ನಮಗೆ ಕಾಡುವ ಪ್ರಶ್ನೆ ಏನಪ್ಪಾ ಅಂದರೆ ಅದು ನಮ್ಮ ದೇಶದ ಬೆನ್ನೆಲುಬು ರೈತನೆಂದು ಹೇಳಿದರೆ ಕೈಗಾರಿಕೆಯ ಬೆನ್ನೆಲುಬು ಕಾರ್ಮಿಕನೆಂದು ಹೇಳ್ತಾರೆ. ಆದರೆ ತರಬೇತಿದಾರರಿಗೆ ಒಳ್ಳೆಯ ತರಬೇತಿಯನ್ನ ನೀಡಿ ಅವರಿಗೆ ಉದ್ಯೋಗ ನೀಡಿ ಉದ್ಯೋಗಿಯನ್ನಾಗಿಸುವುದು ಸರ್ಕಾರದ ಉದ್ದೇಶವಾಗಿದ್ದಾಗ ಇಲಾಖೆ ಅಧಿಕಾರಿಗಳು ತರಬೇತಿ ಸಂಸ್ಥೆಯವರಿಗೆ ಹೇಗೆ ಬೆಂಗಾವಲಾಗಿ ನಿಂತು ತರಬೇತಿಯನ್ನ ಕೊಡಿಸದೆ ಹೀಗೆ ಭ್ರಷ್ಟಾಚಾರ ಮಾಡಿದರೆ ಕಾರ್ಮಿಕರಿಗೆ ಒಳ್ಳೆಯ ಉದ್ಯೋಗ ಸಿಗುವುದು ಹೇಗೆ ನೀವು ತಿಳಿದುಕೊಳ್ಳಿ. ಸರ್, ರಾಮೇಶ್ವರ ಕೈಗಾರಿಕಾ ತರಬೇತಿ ಕೇಂದ್ರಕ್ಕೆ ಸರ್ ಪ್ರತಿ ತಿಂಗಳ ಕ್ವಾರ್ಟರ್ಲಿ ಇನ್ಸ್ಪೆಕ್ಷನ್ ಅಂತೇಳಿ ಇರುತ್ತೆ ಸರ್. ಅಲ್ಲಿ ಬಂದು ಚೆಕ್ ಮಾಡಿದಂಥ ಯಾರೋ ಇದ್ರು ಸರ್, ಅವರು ಓಕೆ ಅಂತೇಳಿ ಏನಾರು ಕೊಟ್ಟಿದ್ರಿ ಅಂದ್ರೆ ಅವ್ರಿಗೆ ಯಾವ ಥರ ಆ್ಯಕ್ಷನ್ ತಗೋತೀರಿ ಸರ್ ತಾವು? ಅಲ್ಲ, ಓಕೆ ಅಂತ ಕೇಳಲ್ಲ, ಅಲ್ಲಿ ಏನು ರನ್ನಿಂಗ್ ನಡೀತಾ ಇದೆ ಅಂತ ಕೊಟ್ಟಿದ್ರಿ ಅಂದ್ರೆ ಸರ್ ಅವರು ಅದ್ರ ಬಗ್ಗೆ ನಾವು ಇದು ನಂತಾಗಲ್ಲ. ಬಟ್ ಅದೇನು ಮಾಹಿತಿ ಕಳಿಸಿರ್ತಾರಲ್ಲ, ಆ ಮಾಹಿತಿ ಕಳಿಸಿದ್ದನ್ನು ಪರಿಶೀಲನೆ ಮಾಡಿ ಅವರಿಗೆ ಕೇಳ್ತೀವಿ, ಎನ್ಕ್ವೈರಿ ಮಾಡ್ತೀವಿ ನಾವು. ಇಲ್ಲ ಸರ್, ತಾವು ಖುದ್ದಾಗಿ ಚೆಕ್ ಮಾಡಿದ್ರಿ, ಬಂದೈತೆ ಅಂತ ಓನರ್ ಹೇಳಿದ್ರು ಅಲ್ಲಿ ಸಾರ್ವಜನಿಕ ಅಲ್ಲ, ಏನಾಗುತ್ತೆ ಅಂದ್ರೆ ಅವ್ರು ಕಳಿಸಿರ್ತಾರೆ ಮಾಹಿತಿಯನ್ನು ಅವ್ರು ಪರಿಶೀಲಿಸಿ ಮಾಡಿ ನಾನು ಈಗಾಗಿದೆ ಯಾಕೆ ಇದು ಕೊಟ್ಟಿದ್ದೀರಿ ಅನ್ನೋದು ಪ್ರಶ್ನೆನ ಅವ್ರು ಕೇಳಿ ನಾವು ಇದು ಅವರಿಂದ ಮಾಹಿತಿ ಬಿಡ್ತೀವಿ ನಾವು. ಯಾಕಂದ್ರೆ ಅಲ್ಲಿ ಖುದ್ದು ಶೇಂಗಾ ಹೊಡಿ ಓನರ್ ಹೇಳಿದ್ದಾರೆ, ಇಲ್ಲಿ ಬಂದು ಹೊರಗಡೆ ಬ್ಯಾನರ್ ಕಟ್ಟಿಕೇಶನ್ ಫೋಟೋ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅಂತೇಳಿ ನಮ್ಗೆ ಖುದ್ದಾಗಿ ನಮ್ಗೆ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳ್ತೀನಲ್ಲ, ಈಗ ಅದು ಯಾವ ಥರ ಇದ್ದರೆ ಅವ್ರಿಗೆ ನಾವು ಯಾರಾದರೂ ಕೊಟ್ಟಿದ್ರೆ ಮಾಹಿತಿ ಅಂದರೆ ಅವ್ರಿಗೆ ನಾವು ಇದು ಮಾಡ್ತೀವಿ, ನೋಟಿಸ್ ಕಳಿಸ್ತೀವಿ, ವಿಚಾರಣೆ ಮಾಡಿ ಅದಕ್ಕೇನಾದ ಕ್ರಮ ಜರುಗಿಸ್ತಕ್ಕಂಥದ್ದು ಮಾಹಿತಿಯನ್ನು ಕೇಳ್ತೀವಿ ಅವರಿಂದ. ಸರ್, ಇದು ಶೇಂಗಾ ಹುಡಿ ಮಿಲ್ಲು ಇದು ನಿಮ್ದೇನೆ ಅಥವಾ ಬೇರೆದವ್ರದ್ದು ಸರ್? ಇದು ನಮ್ದು ಸರ್. ಹೌದಾ ಸರ್, ನಿಮ್ದು ಸರ್. ಇದು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಿ? 3 ವರ್ಷ ಆಯ್ತು ರೀ ನಡ್ಸಾಕತ್ತಲ್ಲ ಸರ್. ಹೌದಾ ಸರ್, ಇಲ್ಲಿ ಮೊದಲೇನೋ ITI ಕಾಲೇಜ್ ಐತೆ ಅಂತ ಹೇಳ್ತಿದ್ರು. ಮೊದಲು ITI ಕಾಲೇಜ್ ಇತ್ತು ಸರ್, ಬಂದ್ ಮಾಡ್ಯಾರ ಅವರು. ಎಷ್ಟು ವರ್ಷ ಆಯ್ತು ಸರ್? 4 ವರ್ಷ ಆಯ್ತು ರೀ. 4 ವರ್ಷ ಆಯ್ತು ಸರ್ ಬಂದ್ ಮಾಡಿ. ನಿಮ್ಮ ಫೋನ್ ನಂಬರ್ ಹೇಳ್ರಿ.
ಸರ್ ಆಮೇಲೆ ಸರ್ ಇಲ್ಲಿ ಕೆಲವೊಂದಿಷ್ಟು ಸಾಹೇಬ್ರು ಬಂದು ಹೋಗ್ತಾರಲ್ಲ ಅದಕ್ಕೆ ನಿಮ್ಗೆ ಏನಾರ ಅವ್ರು ಕಣ್ಣಿಗೆ ಬಿದ್ದಿದಾರ ಸರ್? ಒಂದ್ಸಲ ನಾವು ಇಲ್ದಾಗ ಯಾರೋ ಸರ್ ಬಂದಿದ್ರಂತ ಬಂದು ಹೋಗ್ಯಾರ ಸರ್ ಅಂತಂದ್ರೆ ಮತ್ತೆ ಏನು ಮಾಡ್ಕೊಂಡು ಹೋಗಿದ್ದಾರೆ ಸರ್ ಅವರು? ಬಂದ ಫೋಟೋ ಹೊಡ್ಕೊಂಡು ಹೋಗ್ಯಾರ ಅನ್ನೋರಿ. ಹೌದು ಸರ್. ಮತ್ತು ಬ್ಯಾನರ್ ಎಲ್ಲ ಹಚ್ಚಿದ್ದಾರೆ ಸರ್? ಬ್ಯಾನರ್ ಹೊರಗೆ ಬಂದು ಹಚ್ಚಿ ಫೋಟೋ ಹೊಡ್ಕೊಂಡು ಹೋಗ್ತಾರೆ ಸರ್ ಅವ್ರು. ಹೌದಲ್ಲ ಸರ್? ಸರ್ ಇದು ಕಾಲೇಜ್ ಇದ್ದಾಗ ಕರೆಂಟ್ ಬಿಲ್ ಇತ್ತಲ್ಲ, ಕರೆಂಟ್ ಬಿಲ್ ಅಷ್ಟೇ ತುಂಬ್ತಾ ಇದ್ದೀರಾ ಅಥವಾ ಈಗ ಹೆಚ್ಚಿನ ಏನಾರ? ಕರೆಂಟ್ ಬಿಲ್ ಎಲ್ಲ ಕ್ಯಾನ್ಸಲ್ ಆಗೈತೆ ಸರ್. ನಾವು ಹೊಸದು ಮಾಡ್ಕೊಂತೀವಿ ಈಗ 3 ಪೇಸ್ ಮಾಡಿವ್ರಿ ನಾವು ಲೈನ್ ಎಲ್ಲ. ಮೊದಲು ಸಿಂಗಲ್ ಪೇಸ್ ಇರ್ತದೆ, ಈಗ 3 ಪೇಸ್ ಐತ್ರಿ. ಹೌದಾ ಸರ್? ಈಗೆಲ್ಲ ನಿಮ್ಮ ಹೆಸರಲ್ಲಿ ಇದೆ ಸರ್ ಕರೆಂಟ್ ಬಿಲ್? ಬಿಲ್ಡಿಂಗ್ ಮಾಲಕರ ಹೆಸರಲ್ಲಿ ಐತ್ರಿ ಕರೆಂಟ್ ಬಿಲ್. ಹೌದು ಸರ್, ಐತೆ ಸರ್. ತಮ್ಮ ಹೆಸರು ಸರ್? ರಂಜಾನ್ ನದಾಫ್ ರೀ. ಹೌದು, ಓಕೆ ಸರ್, ಥ್ಯಾಂಕ್ ಯು. ಇಂಥ ಭ್ರಷ್ಟಾಚಾರ ಸಂಸ್ಥೆ ನಡೆಸುತ್ತಿರುವ ಹಾಗೂ ಇಂತಹ ಸಂಸ್ಥೆಗೆ ಬೆಂಗಾವಲಾಗಿ ನಿಂತ ಅಧಿಕಾರಿಗಳ ಮೇಲೆ ಆಯುಕ್ತರು ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369